2011 ಮಾಡಲು, ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. ಒಂದು 2,30,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ತಾರೆ. ಇದು 22 ಮಾಡಲ್ಲು, ಬರೀ 37,000 ಓಡಿದೆ. CNG ಪೆಟ್ರೋಲ್. ನಿಮಗೆ CNG ಒಳ್ಳೆ ಮೈಲೇಜ್ ಬರುತ್ತೆ, 25-30 ಮೈಲೇಜ್ ಬರುತ್ತೆ ಇದರಲ್ಲಿ. CNG ಪೆಟ್ರೋಲ್, 4 ಹೊಸ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ. ಹೌದು, ನೋಡಿದ್ರಲ್ಲ ಇಂಟೀರಿಯರ್. ಇವಾಗ ಟೈರ್ ಕೂಡ 4 ನ್ಯೂ ಬ್ರಾಂಡ್ ಟೈರ್ ಇದೆ. ಇದ್ರ ಬಗ್ಗೆ ಅವ್ರ ಹತ್ರನೇ ಈಕೋ ಗಾಡಿ ಯಾರ್ಯಾರು ಹುಡುಕ್ತಿದ್ದೀರಾ ಅವ್ರಿಗೆ ಇದ್ರ ಬಗ್ಗೆ ಅವ್ರ ಪ್ರೈಸ್ ತಿಳ್ಕೊಳ. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ 6 ಲಕ್ಷ ಹೇಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6 ಲಕ್ಷ ಹೇಳ್ತಾ ಇದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ. ನಿಜವಾಗ್ಲೂ 16 ಮಾಡಲು, ಸಿಂಗಲ್ ಓನರು, 1,45,000 ಗಾಡಿ ಓಡಿದೆ. Z ವರ್ಷನ್, ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ, ಎಕ್ಸಲೆಂಟ್ ಕಂಡೀಷನ್. 16 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಕಡೆಯಿಂದ ಬನ್ನಿ, ಒಂದು 15,75,000 ಕೊಡ್ತೀನಿ. ನೋಡ್ತಾ ಇರ್ಬೋದು, 15,70,000 ರೂಪಾಯಿಗೆ ಸೇಮ್ ಮಾಡಲ್ಲು, ಸೇಮ್ ಕಲರು ಮತ್ತೆ ಸೇಮ್ ಓನರ್. ಸರ್ ನಮ್ಮ ವ್ಯೂವರ್ಸು ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಅಂತಂದ್ರೆ ಯಾವ ಲೊಕೇಶನ್ ಬರಬೇಕು ಅಂತ ನೀವೇ ತಿಳಿಸ್ಕೊಡಿ ಸರ್. ನಮ್ದು ಕತ್ತರಗುಪ್ಪೆ ವಾಟರ್ ಟ್ಯಾಂಕ್ ಸರ್ಕಲ್, ನಿಯರ್ ಬಂದು SBI ಬ್ಯಾಂಕ್. ಸರ್ ಎಷ್ಟು ವರ್ಷದಿಂದ ನಿಮ್ಮ ಶೋರೂಮ್ ಇದೆ ಸರ್ ಇಲ್ಲಿ? ನಾವು ಸುಮಾರು 20 ಇಯರ್ಸ್ ಇಂದ ಮಾಡ್ತಾ ಇದೀವಿ. ಓಕೆ ಸರ್, ಎಷ್ಟು ಕಾರ್ಗಳಿದೆ ಇವತ್ತು? ನಮ್ಮ ಹತ್ರ ಒಂದು 30 ಕಾರ್ಸ್ ಇದೆ. ಓಕೆ, ಕಡಿಮೆ ಬಜೆಟ್ ಇಂದ ಅಂದ್ರೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇದೆ ಸರ್? ನಮ್ದು ಲೋ ಬಜೆಟ್ ಅಂದ್ರೆ ಒಂದು 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 2 ಲಕ್ಷ. ಓಕೆ, ಯಾವ ಮಾಡೆಲ್ ಮೇಲೆ ಲೋನ್ ಸಿಗುತ್ತೆ ಸರ್ ನಿಮ್ಮ ಶೋರೂಮ್ ಅಲ್ಲಿ? 12 ಮೇಲ್ಗಡೆ ಎಲ್ಲದಕ್ಕೂ ಲೋನ್ ಸಿಗುತ್ತೆ. ಓಕೆ ಸರ್, ಹಾಗಾದ್ರೆ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ತಿಳಿಸ್ಕೊಡಿ ನಮ್ಮ ವ್ಯೂವರ್ಸ್ಗೆ. ಸ್ಟಾರ್ಟಿಂಗ್ ಇಂದ ಒಂದು ಶುರು ಮಾಡೋಣ ಸರ್. ಯಾವ ವೆಹಿಕಲ್ ಸರ್ ಇದು? ಇದು ಸ್ವಿಫ್ಟ್ ಡಿಸೈರ್ 14 ಮಾಡಲು, ಸಿಂಗಲ್ ಓನರ್, 94,000 ಓಡಿದೆ, ಶೋರೂಮ್ ರೆಕಾರ್ಡ್. ಸಿಂಗಲ್ ಓನರ್. ಹೌದು, ZI ಟಾಪ್ ಎಂಡ್ ಮಾಡಲ್. ನೋಡ್ತಾ ಇದ್ದೀರಾ, ಸಿಂಗಲ್ ಓನರ್ ಅಂತ ಬಂದ್ರೆ ಜಿನಿಯನ್ ಆಗಿರ್ತವೆ ವೆಹಿಕಲ್. ಇಂಟೀರಿಯರ್ ಕೂಡ ನೋಡ್ತಾ ಇದ್ದೀರಾ. ನಿಮ್ಗೆ ಇದರಲ್ಲಿ ಬಂದ್ರೆ ಫೀಚರ್ ಏನೇನ್ ಬರುತ್ತೆ ಸರ್ ಇದರಲ್ಲಿ? AC, ಪವರ್ ಶೇರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್ಸ್, ABS, ಏರ್ ಬ್ಯಾಗ್, ಸೀಟ್ ಕವರ್ಸ್, ಸೆಂಟ್ರಲ್ ಲಾಕಿಂಗ್, ನಿಮ್ಗೆ ಟಾಪ್ ಎಂಡ್ ಎಲ್ಲಾ ಬರುತ್ತೆ ಫೀಚರ್ಸ್. ಟಾಪ್ ಎಂಡ್ ಅಂತ ಬಂದ್ರೆ ನಿಮ್ಗೆ ಪ್ರತಿಯೊಂದು ಫೀಚರ್ಸ್ ಬರುತ್ತೆ, ಇದಂತ ಹೇಳಂಗಿಲ್ಲ. ಯಾಕಂದ್ರೆ ನೋಡ್ತಾ ಇದ್ದೀರಾ, ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ, ನೀಟಾಗೆ. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಅಲ್ಟಿ ಪ್ರೈಸ್ ತಿಳ್ಕೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? 5,10,000 ಹೇಳ್ತಾ ಇದ್ದೀನಿ. ಏನೋ ನಿಮ್ ಕಡೆಯಿಂದ ಬಂದ್ರೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,10,000 ರೂಪಾಯಿ ಹೇಳ್ತಾರೆ, ನೆಗೋಸಿಯಬಲ್ ಕೂಡ ಮಾಡ್ಕೊಡ್ತಾರೆ ಸರ್. ಇವಾಗ ಈ ಗಾಡಿಗೆ ಲೋನ್ ಎಷ್ಟಾಗುತ್ತೆ ನಿಮ್ಗೆ? ಲೋನ್ ಒಂದು 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ. ಒಂದು ಕಡಿಮೆ ಬಜೆಟ್ ಅಮೌಂಟ್ ತಗೊಂಡ್ ಬಂದು DP ಮಾಡಿದ್ರೆ ಒಂದು ಒಳ್ಳೆ ಕಾರ್ ತಗೊಂಡು K05 ಸುಜುಕಿ ಬಲೆನೋ ನೋಡ್ತಾ ಇರ್ಬೋದು. ಯಾಕಂದ್ರೆ ಈ ಗಾಡಿ ಅಂತ ಬಂದ್ರೆ ಬಜಾರಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್, ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ, ಆಫೀಸ್ ಅವ್ರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್. 2020 ಮಾಡಲು, ಸಿಂಗಲ್ ಓನರ್, 60,000 ರೆಕಾರ್ಡೆಡ್, ಶೋರೂಮ್ ರೆಕಾರ್ಡ್. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಕ್ಸ್, ಸೆಂಟ್ರಲ್ ಲಾಕಿಂಗ್ ನೋಡ್ತಾ ಇದ್ದೀರಾ. ಏನೇನ್ ಫೀಚರ್? ಒಳ್ಳೆ ಅಲಾಯ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ವೆಹಿಕಲ್ ಇದೆ. ಟಾಪ್ ಎಂಡ್ ಇಂದ ಒಂದು ಮಾಡಲ್ ಕಡಿಮೆ. ಓಕೆ, ಟಾಪ್ ಎಂಡ್ಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಎಲ್ಲ ಬರುತ್ತೆ ಇದ್ರಲ್ಲೂ. ನೋಡ್ತಾ ಇದ್ದೀರಾ, ಯಾಕಂದ್ರೆ ಗಾಡಿ ಅಷ್ಟೇ ನೀಟಾಗಿ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ವಿತ್ ಮ್ಯಾಗ್ ವೀಲ್ ಇದೆ. ಯಾರ್ಯಾರು ಬಲೆನೋ ವೆಹಿಕಲ್ ಹುಡುಕ್ತಾ ಇದ್ರಿ ಅವ್ರಿಗೆ ಇವ್ರ ಶೋರೂಮಲ್ಲಿ ಒಂದು ವೆಹಿಕಲ್ ಇದೆ ಅಂತ ಹೇಳ್ತಾ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 7,25,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬಂದ್ರೆ. 7,25 ಹೇಳ್ತಾ ಇದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಬಲೆನೋ ವೆಹಿಕಲ್ ಯಾರ್ಯಾರು ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಇವ್ರ ಹತ್ರ K03 ಸೇಮ್ ಕಲರ್, ಸೇಮ್ ಮಾಡಲು, 2 ಕಾರ್ ಇದೆ. 2 ಕಾರ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಹತ್ರ ಪ್ರೈಸ್ ತಿಳ್ಕೊಳ್ಳ. ಸರ್ ಹೇಳಿ ಸರ್, 2 ಕಾರ್ ಬಗ್ಗೆ. ಸರ್ 2 ಸೇಮ್ ಟು ಸೇಮ್. 2016 16 ಮಾಡಲು, ಸಿಂಗಲ್ ಓನರ್, 1,45,000 ಗಾಡಿ ಓಡಿದೆ. Z ವರ್ಷನ್, ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ, ಎಕ್ಸಲೆಂಟ್ ಕಂಡೀಷನ್. 16 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಕಡೆಯಿಂದ ಬನ್ನಿ, ಒಂದು 15,75,000 ಕೊಡ್ತೀನಿ. ನೋಡ್ತಾ ಇರ್ಬೋದು, 15,70,000 ರೂಪಾಯಿಗೆ ಸೇಮ್ ಮಾಡಲ್ಲು, ಸೇಮ್ ಕಲರು ಮತ್ತೆ ಸೇಮ್ ಓನರ್ಶಿಪ್ ಇದೆ. ನೋಡ್ತಾ ಇದ್ದೀರಾ, ಗಾಡಿ ಅಷ್ಟೇ ಕಂಡೀಷನ್ ಆಗಿದೆ. ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಗಾಡಿ. ತಗೊಳ್ಳೋರ್ಗೆ ಒಂದೇ ಇದಾಗಿರುತ್ತೆ, ಏನು ಚೇಂಜಸ್ ಇರಲ್ಲ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಸಖತ್ತಾಗಿದೆ ಅಂತ ಹೇಳ್ಬೋದು. ಕಂಫರ್ಟಬಲ್ ವೆಹಿಕಲ್. ಯಾಕಂದ್ರೆ ಇನೋವಾ ಗಾಡಿ ನಿಮ್ಗೆ ಗೊತ್ತಿರುತ್ತೆ ಸ್ಪೇಸಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಒಂದು ಬೆಸ್ಟ್ ಪ್ರೈಸ್ ಕೂಡ ತಿಳಿಸ್ಕೊಂಡಿದ್ದಾರೆ. ಈ ಗಾಡಿಗೂ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಎದುರುಗಡೆ ಬಂದು ಕೂತ್ ಮಾತಾಡಿ. ಇನೋವಾ ಕಾರ್ ಯಾರ್ಯಾರು ಹುಡುಕ್ತಾ ಇದ್ರಿ ಒಂದೊಳ್ಳೆ ಕಾರ್ ತಗೋಬಿಟ್ಟು ಹೋಗಿ ಅಂತ ತಿಳಿಸ್ಕೊಟ್ಟು. ನೋಡ್ತಾ ಇದ್ರೆ K05 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ವೆಹಿಕಲ್ ಸರ್ ಇದು? ಇದು ಹೋಂಡಾ ಬ್ರಿಯೋ 2017 ಸೆಕೆಂಡ್ ಓನರ್, 50,000 ಹೊಡೆದೆ. ಗಾಡಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡ್ತೀನಿ. ಬೆಸ್ಟ್ ಪ್ರೈಸ್ 4.25 ಲಕ್ಷ ಬೇಕು ನಮ್ಗೆ. ಒಂದು 4,25,000 ಕೊಡ್ತೀನಿ. 4,25,000 ರೂಪಾಯಿಗೆ ಫೈನಲ್ ಆಗುತ್ತೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ, ನಿಮ್ಗೆ 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ.
ಯಾವ ಮಾಡೆಲ್ ಅಂತ ಹೇಳಿದ್ರಿ ಸರ್ ಇದು? 2017. 2017 ಮಾಡಲು 4,25,000 ಸಿಗ್ತಾ ಇದೆ. ಯಾರ್ಯಾರು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರಿ, ಈ ಕಾರು ಕೂಡ ಅವೈಲೇಬಲ್ ಅಂತ ಹೇಳ್ತೀವಿ. 2009 ಸಿಂಗಲ್ ಓನರ್ ಟಾಪ್ ಅಂಡ್ ವರ್ಷನ್ ZXi ಬರುತ್ತೆ ಇದು. ಓಕೆ ನಿಮ್ಗೆ ಫ್ರೆಶ್ FC ಎಲ್ಲ ಬರುತ್ತೆ, ಆಲ್ ಇನ್ ಒನ್. ಓಕೆ ನೀವೇನು ಮಾಡಂಗಿಲ್ಲ. K02 ಬ್ಯಾಂಗ್ಳೂರ್ ವೆಹಿಕಲ್. ಹೌದು, ಬ್ಯಾಂಗ್ಳೂರ್ ವೆಹಿಕಲ್, ತರ್ಬೋದು. ಟಾಪ್ ಅಂಡ್ ವೆಹಿಕಲ್, ಟಾಪ್ ಅಂಡ್ ವರ್ಷನ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? 290 ಕೋಟಿಂಗ್ ಮಾಡ್ತಾ ಇದೀವಿ. ಹಾ. ಒಂದು 2,80,000ಗೆ ಒಂದು ಫೈನಲೈಸ್ ಮಾಡ್ಕೊಡ್ತೀನಿ ನಾನು. 2,90,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಲೋನ್ ಕೂಡ ಆಗುತ್ತೆ ನಿಮ್ಗೆ ಈ ಗಾಡಿ. ನೋಡ್ತಾ ಇರ್ಬೋದು, ಒಂದು ಆಡಿ ಕೂಡ ನೋಡ್ತಾ ಇದ್ದಾರೆ, K51 ಬ್ಯಾಂಗ್ಳೂರ್ ವೆಹಿಕಲ್. ಈ ಕಾರ್ ಅಂತ ಬಂದ್ರೆ ಒಂದು ಲಕ್ಸುರಿ ವೆಹಿಕಲ್ ಅಂತ ನೋಡ್ಬೋದು. ಯಾರ್ಯಾರು ಸೋಕಿ ಮಾಡೋರ್ಗೆ ಹುಡುಕ್ತಾ ಇರ್ತೀರಾ, ಆ ಕಾರು ಕೂಡ ಇಲ್ಲಿ ಸಿಗುತ್ತೆ. ಸರ್ ತಿಳ್ಸ್ಕೊಡಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು 2014 ಮಾಡಲ್, ಕಂಪನಿ ಟು ಇಂಡಿವಿಜುವಲ್ ಸೆಕೆಂಡ್ ಓನರ್ ಆಗಿದೆ. 78,000 ರೆಕಾರ್ಡೆಡ್ ಮೈಲೇಜ್. ಹಾ. A4 ಆಟೋಮೆಟಿಕ್ ಟಾಪ್ ಎಂಡ್. ನೋಡ್ತಾ ಇದೀರಲ್ಲ ಲಕ್ಸುರಿ ವೆಹಿಕಲ್ ಅಲ್ಲಿ ಹೇಗಿದೆ ಒಳಗಡೆ ಇಂಟೀರಿಯರ್ ಅಂತ. ಕ್ಲಾಸಿಕ್ ನೋಡ್ತಾ ಇದ್ರೆ ನೋಡಿ ಹೆಂಗಿದೆ ಅಂತ. ಗಾಡಿ ಅಷ್ಟೇ ಸೂಪರ್ ಆಗಿದೆ, ಇಂಟೀರಿಯರ್ ಕೂಡ ಅಷ್ಟೇ ಸಖತ್ತಾಗಿದೆ ಅಂತ ಹೇಳ್ತಾ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬಂಪರ್ ಪ್ರೈಸ್ ತಿಳ್ಕೋಣ. ಸರ್ ಲಕ್ಸುರಿ ವೆಹಿಕಲ್ಗೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? 12.5 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಸರ್ ಅಂದ್ರೆ 12,50,000. 12,50,000. 12,50,000 ರೂಪಾಯಿಗೆ ನಿಮ್ಗೆ 13,50,000 ID ವ್ಯಾಲ್ಯೂ ಇನ್ಶೂರೆನ್ಸ್ ಇದೆ. ಓಕೆ 4 ಎಕೋಮಾ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ. ನೋಡ್ತಿದ್ದೀರಲ್ಲ 12,50,000 ರೂಪಾಯಿಗೆ ನಿಮ್ಗೆ ಒಂದು ಲಕ್ಸುರಿ ವೆಹಿಕಲ್ ಕೂಡ ಸಿಗ್ತಾ ಇದೆ. ಅದರಲ್ಲೂ ನೆಗೆಸಿಬಲ್ ಕೂಡ ಮಾಡ್ಕೊಡ್ತಾರೆ. ಬ್ಯಾಂಗ್ಳೂರ್ ವೆಹಿಕಲ್. ಯಾರ್ಯಾರು ಈ ವೆಹಿಕಲ್ ಕೂಡ ಇಷ್ಟು ದಿನ ಹುಡುಕ್ತಾ ಇದ್ರಿ, ಇವ್ರ ಶೋರೂಮ್ ಒಂದು ವಿಸಿಟ್ ಮಾಡಿ ಎದುರುಗಡೆ ಕೂತ್ ಮಾತಾಡಿ ತಗೊಂಡೋಗಿ ಅಂತಾನೆ ತಿಳಿಸ್ಕೊಡಿ. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಇದು ಮಾರುತಿ ಎರ್ಟಿಗಾ. ಓಕೆ 2019 ಮಾಡಲು ಸಿಂಗಲ್ ಓನರ್, 60,000 ಓಡಿದೆ. ZXi ಪ್ಲಸ್ ಫುಲ್ ಟಾಪ್ ಎಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. 2 ಕೀ, ಮ್ಯಾನ್ಯಲ್ ಬುಕ್ ಪ್ರತಿಯೊಂದು ಇದೆ. ಇದು ನೋಡ್ತಿದ್ದೀರಲ್ಲ ವಿತ್ ಮ್ಯಾಗ್ ವೀಲ್ ಕೂಡ ಇದೆ, ಶೋರೂಮ್ ಫಿಟೆಡ್ 4. ಗಾಡಿ ಕಲರ್ ಕೂಡ ಅಷ್ಟೇ ಡಿಮ್ಯಾಂಡ್ ಇರೋ ಕಲರ್, ತುಂಬಾನೇ ಚೆನ್ನಾಗಿದೆ. ಗಾಡಿ ಕೂಡ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ, ತುಂಬಾನೇ ಚೆನ್ನಾಗಿದೆ. ಶೋರೂಮ್ ಅಲ್ಲಿ ಹೇಗ್ ಬಂತು ಒರಿಜಿನಾಲಿಟಿ ಆಗಿದೆ, ಶೋರೂಮ್ ಟೇಸ್ಟ್ ಅಲ್ಲಿ ಕೂಡ ಹಾಗೆ ಇರುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಒಳ್ಳೆ ಕೋಟಿಂಗ್ ಪ್ರೈಸ್ ತಿಳ್ಕೋಣ. ಏನ್ ಹೇಳ್ತಿದ್ದೀರಾ ಸರ್ ಇದು? 9,50,000 ಹೇಳ್ತಾ ಇದ್ದೀನಿ. ಹಾ. ಒಂದು 9,25,000 ಮಾಡ್ಕೊಡ್ತೀನಿ. 9,25,000 ರೂಪಾಯಿಗೆ ನಿಮ್ಗೆ ಸುಜುಕಿ ಎರ್ಟಿಗಾ ಸಿಗ್ತದೆ. K03 ಬ್ಯಾಂಗ್ಳೂರ್ ವೆಹಿಕಲ್. ಇನ್ನ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು 10,000 ಕಮ್ಮಿ ಮಾಡ್ಕೊಳ್ಳೋಣ. ಇನ್ನೂ 10,000 ರೂಪಾಯಿ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾರೆ ನಮ್ಮ ಚಾನೆಲ್ ಇಂದ ಬಂದ್ರೆ. ಮತ್ತೊಂದು ಸುಜುಕಿ ಎರ್ಟಿಗಾ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಸೇಫ್ಟಿಗೆ ಬಂಪರ್ ಕೂಡ ಫಿಟೆಡ್ ಮಾಡಿದ್ದಾರೆ. ಇದು ಕೂಡ K50 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2017 ಮಾಡಲು ಸಿಂಗಲ್ ಓನರ್, ZDI ಪ್ಲಸ್ ಡೀಸೆಲ್ ವೆಹಿಕಲ್. ಓಕೆ ಈಗ ಡೀಸೆಲ್ ವೆಹಿಕಲ್ ಬರ್ತಾ ಇಲ್ಲ, ತುಂಬಾ ಡಿಮ್ಯಾಂಡ್ ಇದೆ. ಓಕೆ ಗಾಡಿ ಎಲ್ಲ ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡ್, ಬರೀ 70,000 ಓಡಿದೆ ಅಷ್ಟೇ. ಓಕೆ ಅಲ್ಟಿಮೇಟ್ ಆಗಿದೆ ಗಾಡಿ ಮಾತ್ರ. ನಿಮ್ಗೆ ಡೀಸೆಲ್ ಎಲ್ಲ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಕಡಿಮೆ ಮಾಡಿ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಒಂದು 8,80,000 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಒಂದು 8.5 ಲಕ್ಷ ಕೊಡ್ತೀನಿ ಸರ್ ಫೈನಲ್. 8,50,000 ರೂಪಾಯಿಗೆ ನಿಮ್ಗೆ ಎರ್ಟಿಗಾ ಕೂಡ ಸಿಗ್ತಾ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಯಾರು ಈ ಗಾಡಿ ಕೂಡ ಸರ್ಚ್ ಮಾಡ್ತಿದ್ದೀರಾ, ಇವ್ರ ಶೋರೂಮ್ ಬಂದು ಕೂತ್ ಮಾತಾಡೋ ಒಂದು ಒಳ್ಳೆ ಗಾಡಿ. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಮರೇಜೋ, ಮಹೇಂದ್ರ ಮರೇಜೋ 2023 ಸಿಂಗಲ್ ಓನರ್, ಬರೀ 20,000 ಓಡಿದೆ ಗಾಡಿ. ಓಕೆ M2 ನಿಮ್ಗೆ ಡೊಯಲ್ AC, ಪವರ್ ಶೇರಿಂಗು, AC, ಲೆದರ್ಸ್, ಅಪೋಲೋಶ್ರೀ ಎಲ್ಲ ತುಂಬಾ ಗಾಡಿ ಕ್ಲಾಸ್ ಟು ಕ್ಲಾಸ್ ಇದೆ. ಎಷ್ಟು ಸೀಟರ್ ಸರ್ ಇದು ವೆಹಿಕಲ್? ನಿಮ್ಗೆ 7+1 8 ಸೀಟರ್ ವೆಹಿಕಲ್. ಅಂದ್ರೆ ಒಂದು ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್, ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವಾಗಲೇ ಹೇಳ್ದಂಗೆ ಒಂದು ಒಳ್ಳೆ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಹುಡುಕ್ತಾ ಇರ್ತೀರಾ, ಚಿಕ್ಕದ್ ಕೊಟ್ಬಿಟ್ಟು ದೊಡ್ಡ ತಗೊಳ್ಳೋರ್ಗು ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ. ಏನ್ ರೇಟ್ ಸರ್ ಇದು? ಒಂದು 10,75,000 ಹೇಳ್ತಾ ಇದ್ದೀನಿ. ಒಂದು ಫೈನಲ್ ಟು ಫೈನಲ್ ಒಂದು 10,50,000 ಮಾಡ್ಕೊಡ್ತೀನಿ. 10,50,000 ರೂಪಾಯಿಗೆ ಫೈನಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಎದುರುಗಡೆ ಬಂದು ಕೂತ್ ಮಾತಾಡಿ ತಗೊಂಡು ಹೋಗ್ಬೋದು. K51 ಈಕೋ ನೋಡ್ತಾ ಇರ್ಬೋದು. ಈ ಗಾಡಿ ಅಂತ ಬಂದ್ರೆ ಇದು ಫ್ಯಾಮಿಲಿಗೂ ಯೂಸ್ ಆಗುತ್ತೆ, ಒಂದು ಸ್ಕೂಲ್ ಬಾಡಿಗೆ ಹೊಡೆಯಕ್ಕಾಗ್ಲಿ, ಒಂದು ಸ್ವಂತ ಬಿಸ್ನೆಸ್ ಮಾಡೋಕ್ಕಾಗ್ಲಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 22 ಮಾಡಲ್ಲು, ಬರೀ 37,000 ಓಡಿದೆ. CNG ಪೆಟ್ರೋಲ್. CNG ನಿಮ್ಗೆ CNG ಒಳ್ಳೆ ಮೈಲೇಜ್ ಬರುತ್ತೆ, 25-30 ಮೈಲೇಜ್ ಬರುತ್ತೆ ಇದರಲ್ಲಿ. ಓಕೆ CNG ಪೆಟ್ರೋಲ್, 4 ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ. ಹೌದು ನೋಡಿದ್ರಲ್ಲ ಇಂಟೀರಿಯರ್. ಇವಾಗ ಟೈರ್ ಕೂಡ 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಇದ್ರ ಬಗ್ಗೆ ಅವ್ರ ಹತ್ರನೇ ಈಕೋ ಗಾಡಿ ಯಾರ್ಯಾರು ಹುಡುಕ್ತಿದ್ದೀರಾ ಅವ್ರಿಗೆ ಇದ್ರ ಬಗ್ಗೆ ಅವ್ರ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ 6 ಲಕ್ಷ ಹೇಳ್ತಾ ಇದ್ದೀನಿ.
ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6 ಲಕ್ಷ ಹೇಳ್ತಾ ಇದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ನಿಜವಾಗ್ಲೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಅಂತಾನೆ ತಿಳಿಸ್ಕೊಡ್ಬೋದು. ಇಷ್ಟು ಹೇಳಿ ಸರ್ ಡೀಟೇಲ್ಸ್ ಇದ್ರದ್ದು. ಸರ್ ಇದು ಸ್ವಿಫ್ಟ್ 2018 ಮಾಡಲು ಸಿಂಗಲ್ ಓನರ್, 1,13,000 ಎಲ್ಲ ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡು, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸು, ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಗಾಡಿ ತುಂಬಾ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಡೀಸೆಲ್ ವೆಹಿಕಲ್, ಇದು VDI ಆಪ್ಷನಲ್. ಡೀಸೆಲ್ ಅಂತ ಬಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೈಲೇಜ್ ಎಲ್ಲ? ಇದು ಮೈಲೇಜ್ ಎಲ್ಲ ನಿಮ್ಗೆ 20+ ಬರುತ್ತೆ ಹೈವೇ ನಲ್ಲಿ. ನೋಡ್ತಾ ಇದೀರಲ್ಲ, ಸಿಟಿನಲ್ಲಿ ಎಲ್ಲ ನಿಮ್ಗೆ 18 to 20 ಬರುತ್ತೆ. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ತೀವಿ. ಕಲರ್ ಮ್ಯಾಚಿಂಗ್ ಗೆ ಸೀಟ್ ಕೂಡ ಹಾಕ್ಸಿದ್ದಾರೆ. ಲೆದರ್ ಸೀಟು, ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಸ್ವಿಫ್ಟ್ ಯಾಕಂದ್ರೆ ಡಿಮ್ಯಾಂಡ್ ಇರೋ ವೆಹಿಕಲ್. ಒಂದು ಒಳ್ಳೆ ಪ್ರೈಸ್ ತಿಳ್ಕೊಂಡ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಸರ್ 6.5 ಕೋಟಿಂಗ್ ಮಾಡ್ತಾ ಇದೀನಿ. ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 6.5 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಿಫ್ಟ್ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ ಅಂತ ತಿಳಿಸ್ಕೊಡ್ಬೋದು. K03 ಆಲ್ಟೋನು ಬೇಕಾಗೋರು ಬಾಗೂರು ಶೋರೂಮ್ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳಿಸ್ಕೋಣ. ಹೇಳಿ ಸರ್. 2011 ಮಾಡಲು, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 2,30,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಅಂತ ಹೇಳಿದ್ರೆ? 2011 ಪೆಟ್ರೋಲ್. 2011 2,30,000 ಹೇಳ್ತಾ ಇದ್ದಾರೆ. ಒಂದು ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾರೆ ಅಂತ ಹೇಳ್ತಾ. ಯಾಕಂದ್ರೆ ಆಲ್ಟೋ ಮೈಲೇಜ್ಗೆ ಅಂತ ಬಂದ್ರೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಫ್ಯಾಮಿಲಿಗೆ ಆರಾಮಾಗಿ ಸಿಟಿಲಿ ಓಡಾಡ್ಕೋಬಹುದು. ಸ್ಪೇಸಸ್ ಕೂಡ ಚಿಕ್ಕದಿರುತ್ತೆ. ಆರಾಮಾಗಿ ಸಿಟಿಲಿ ಓಡಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಗಾಡಿ ಅಂತ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ಸ್ವಿಫ್ಟ್ ಡಿಸೈರ್ VXI ಪ್ಲಸ್ ಪೆಟ್ರೋಲ್ ವೆಹಿಕಲ್. ಓಕೆ. ಬರೀ 20,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 7 ಲಕ್ಷ ಕೋಟಿಂಗ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಇದು ಕೂಡ ನಿಮ್ಗೆ ಗಾಡಿ ಬ್ರ್ಯಾಂಡ್ ನ್ಯೂ ಇದೆ. ಅವಾಗಲೇ ಒಂದು ತೋರಿಸ್ಕೊಟ್ವಿ ಸ್ವಿಫ್ಟ್. ಇದು 7 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. K09 ಗ್ರ್ಯಾಂಡ್ i10 ವೆಹಿಕಲ್. ಇದು ಬಂದು ಮೈಸೂರಿನ ವೆಹಿಕಲ್. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹೇಳಿ ಸರ್ ಡೀಟೇಲ್ಸ್. ಸರ್ 2016 ಮಾಡಲು, ಸೆಕೆಂಡ್ ಓನರ್, 50,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವರ್ಷನ್ ಇದು. ಟಾಪ್ ಎಂಡ್ ವರ್ಷನ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ನೋಡ್ತಾ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಯಾರು ಈ ಪ್ರೈಸ್ ಕೊಡೋದಿಲ್ಲ ನಿಮ್ಗೆ. ಹೇಳಿ ಸರ್. ಒಂದು 4,60,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4,60,000 ರೂಪಾಯಿ ಇದ್ರೆ K09 ಗ್ರ್ಯಾಂಡ್ i10. ಅದು ಟಾಪ್ ಎಂಡ್ ಮಾಡಲು. ನಿಮ್ಗೆ ಕಲಿಯೋರ್ಗೆ ಇದು ತುಂಬಾನೇ ಈಸಿ ಅನ್ಸುತ್ತೆ. ಗಾಡಿ ಕೂಡ ನೋಡಿದ್ರಲ್ಲ ತುಂಬಾನೇ ಚೆನ್ನಾಗಿದೆ. ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು.